ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸುದ್ದಿಯಲ್ಲಿರೋ ಕರೋನಾ ವೈರಸ್ ಬಗ್ಗೆ ಮುಖ್ಯವಾದ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ. ಈ ವೈರಸ್ ಬಗ್ಗೆ ಕೆಲವು ವಿಚಾರಗಳು ತಿಳಿದಿವೆ, ಇನ್ನೂ ಎಷ್ಟೋ ವಿಚಾರಗಳು ತಿಳ್ಕೋಬೇಕಾಗಿದೆ. ಈ ವೈರಾಣುವಿನಿಂದ ದಿನನಿತ್ಯ ಜೀವನದಲ್ಲಿ ನಮ್ಮನ್ನ ಕಾಪಾಡಿಕೊಳ್ಳೋದು ಹೇಗೆ ಅಂತ ನಾನು ತಿಳಿಸ್ತೀನಿ. So these are electron micrographs of the coronavirus, and they're remarkably small. ಸೂಕ್ಷ್ಮದರ್ಶಕದಲ್ಲಿ ನೋಡಿದ್ರೆ ಕರೋನಾ ವೈರಸ್ಸು ಹೀಗೆ ಕಾಣಿಸುತ್ತೆ. ಇದರ ಸುತ್ತ ಪ್ರೋಟೀನ್ ಯುಕ್ತ ಪದರ ಕಿರೀಟದ ಆಕೃತಿಯಲ್ಲಿರೋದ್ರಿಂದ ಇದನ್ನ ಕರೋನಾ ವೈರಸ್ ಅಂತ ಕರೀತಾರೆ. So I've run up a few notes that we can think about to try and start thinking about this coronavirus. ಈ ಕರೋನಾ ವೈರಸ್ ಮೂಲತಃ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡಿತು. ಈ ವೈರಸ್ ಪ್ರಾಣಿಗಳಲ್ಲಿ ಹಲವಾರು ಕಾಯಿಲೆಗಳನ್ನು ತರ್ತಾ ಇತ್ತು. 2019 NCOV ಅಂದರೆ ನೋವಲ್ ಕರೋನಾ ವೈರಸ್. ಈ ವೈರಸ್ ಶ್ವಾಸಕೋಶದ ಸೋಂಕನ್ನು ತಂದು ಉಸಿರಾಟದ ತೊಂದರೆಯನ್ನ ತರುತ್ತೆ. ಇನ್ಫ್ಲೂಯೆನ್ಸಾ ಉಸಿರಾಟದ ಸಮಸ್ಯೆಯನ್ನು ತರೋ ಇನ್ನೊಂದು ವೈರಾಣು. ಹೀಗೆ ಬೇರೆ ಬೇರೆ ವೈರಾಣುಗಳು ಶ್ವಾಸಕೋಶದ ಮೇಲೆ ದುಷ್ಪರಿಣಾಮ ಬೀರುತ್ತೆ. But thinking about the coronavirus particularly is what we want to focus on, because that's what's new. ನಿರ್ದಿಷ್ಟವಾಗಿ ಕರೋನಾ ವೈರಸ್ ಬಗ್ಗೆ ಹೇಳೋದಾದ್ರೆ ಇದು RNA ಅಂದ್ರೆ ರೈಬೋ ನ್ಯೂಕ್ಲಿಕ್ ಆಸಿಡ್ನಿಂದ ಆಗಿರುವಂಥದ್ದು. ಇದರ ಸುತ್ತ ಪ್ರೋಟೀನ್ ಕವಚವಿದ್ದು ಮಧ್ಯದಲ್ಲಿ ಆನುವಂಶಿಕ ವಸ್ತು ಇದೆ. So we could see it here. We'd have ಇಲ್ಲಿ ನೋಡಿ, ಹೀಗೆ ಕಾಣ್ತಾ ಇರೋದೇ RNA. ಸುತ್ತ ಇರುವಂಥ ಪ್ರೋಟೀನ್ ಕವಚ ದೇಹದ ಹೊರಗೆ ಅಥವಾ ಯಾವುದೇ ವಸ್ತುಗಳ ಮೇಲೆ ಕೆಲವು ದಿನಗಳು ಈ ವೈರಾಣು ಜೀವಂತವಾಗಿರಲು ಸಹಕಾರಿಯಾಗಿದೆ. It can survive on surfaces for a few days because of this protein envelope that surrounds the. ಇಲ್ಲಿ 100 ನ್ಯಾನೋಮೀಟರ್ಗಳು ಕಾಣ್ತಿವೆ. ಅಂದರೆ 1 ಮೀಟರನ್ನು 100 ಕೋಟಿಯಾಗಿ ವಿಭಾಗಿಸಿದಾಗ ಅದರಲ್ಲಿ ಬರುವ ಒಂದು ಭಾಗ ಈ ನ್ಯಾನೋಮೀಟರ್. ಇಲ್ಲಿ ಪ್ರತ್ಯೇಕವಾಗಿ ಕಾಣಿಸ್ತಾ ಇದೆಯಲ್ಲ, ಇದು ವಿರಿಯಾನ್ ಅಂತೇವೆ. ಇದು ಕರೋನಾ ವೈರಸ್ನ ವಿರಿಯಾನ್. Here in this picture with the RNA inside and this protein envelope or capsid round about the outside. ಕರೋನಾ ವೈರಸ್ ಝೂನಾಟಿಕ್ ಅಂದರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಹಬ್ಬುವಂತಹ ಸೋಂಕು ಅಥವಾ ವೈರಾಣು. ಈ ರೀತಿ ಹಬ್ಬುವ ಸೋಂಕಿಗೆ ಝೂನೋಸಿಸ್ ಅಂತೀವಿ. So this comes from animals. Now, what are the clinical features that this novel coronavirus will cause? ಕರೋನಾ ವೈರಸ್ನಿಂದಾಗುವ ರೋಗ ಲಕ್ಷಣಗಳು. 98% ಜನರಿಗೆ ಜ್ವರ ಕಾಣಿಸುತ್ತೆ. ಇದು ಒಂಥರ ಒಳ್ಳೆಯದು, ಯಾಕಂದರೆ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಈ ವೈರಾಣು ಬದುಕೋದಕ್ಕೆ ಕಷ್ಟ ಆಗುತ್ತೆ ಮತ್ತು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. And as well as that, the increase in body temperature increases the efficiency of the immune system. So we need to see fever as an adaptive defensive mechanism that's going to help us combat this infection. 76% of the patients so far 76% ಜನರಿಗೆ ಕೆಮ್ಮು ಕಾಣಿಸ್ಕೊಳ್ಳುತ್ತೆ. 44% ಜನರಿಗೆ ಸುಸ್ತು, ಮೈಕೈ ನೋವು ಕಾಣಿಸುತ್ತೆ. 28% ಜನರಿಗೆ ಕಫ ಹೆಚ್ಚಾಗುತ್ತೆ. 100ರಲ್ಲಿ 8 ಜನರಿಗೆ ತಲೆನೋವು ಕಾಣಿಸ್ಕೊಳ್ಳುತ್ತೆ. 5% ಜನರಿಗೆ ಕೆಮ್ಮಿದಾಗ ಉಗುಳಿನಲ್ಲಿ ರಕ್ತ ಕಾಣಿಸುತ್ತೆ. 3% ಜನರಿಗೆ ಬೇದಿಯಾಗುತ್ತೆ. ಮುಖ್ಯವಾಗಿ ಈ ಕರೋನಾ ವೈರಸ್ ಶ್ವಾಸಕೋಶ ಮತ್ತು ಜಠರ ಸಮಸ್ಯೆ ಇರುವವರಿಗೆ ಹೆಚ್ಚು ಅಪಾಯ. 55% ಜನರಿಗೆ ಉಸಿರಾಟದ ತೊಂದರೆ ಆಗುತ್ತೆ. So thinking about the complications of this condition. So severe acute respiratory infection is pneumonia. So pneumonia is a complication of novel coronavirus. Severe acute respiratory infection, pneumonia, acute respiratory distress syndrome. ಈ ಕಾಯಿಲೆ ಇರೋ ವ್ಯಕ್ತಿಗಳಿಗೆ ಕರೋನಾ ವೈರಸ್ಸು ಸೋಂಕು ತಗುಲೋ ಸಾಧ್ಯತೆ ಹೆಚ್ಚು.
So now, other information that's recently been gleaned about this virus is the median duration from illness to ಈ ಸೋಂಕು ತಾಗಿ ಉಸಿರಾಟದ ತೊಂದರೆ ಕಾಣಿಸ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ 8 ದಿನ ಬೇಕಾಗುತ್ತೆ. and the medium time from ಆದರೆ ಚೈನಾ ದೇಶದಲ್ಲಿ ಈ ತೊಂದರೆ ಕಾಣಿಸ್ಕೊಳ್ಳೋದಕ್ಕೆ 7 ದಿನ ಸಾಕಾಗಿತ್ತು. And interestingly, these patients developed a leukopenia. ಈ ರೋಗಿಗಳಲ್ಲಿ ಲ್ಯೂಕೋಪೀನಿಯಾ ಅಂದರೆ ರಕ್ತದಲ್ಲಿ ಬಿಳಿಯ ರಕ್ತ ಕಣಗಳ ಸಂಖ್ಯೆ ಕ್ಷೀಣಿಸಿತ್ತು. ಯಾವುದೇ ಸೋಂಕು ಶರೀರಕ್ಕೆ ಬಂದರೆ ಬಿಳಿಯ ರಕ್ತ ಕಣಗಳು ಸೈನಿಕರಂತೆ ಹೋರಾಡಿ ರೋಗವನ್ನು ಎದುರಿಸುತ್ತೆ. ಈ ವೈರಸ್ ವಿರುದ್ಧ ಹೋರಾಡುವಂಥ ಬಿಳಿಯ ರಕ್ತ ಕಣಗಳಿಗೆ ಲಿಂಫೋಸೆಟ್ ಅಂತೀವಿ. ಇದು ಹೇಗೆ ಹರಡುತ್ತೆ ತಿಳ್ಕೊಳ್ಳೋಣ. ಝೂನೋಟಿಕ್ ಅಂದರೆ ನೇರವಾಗಿ ಪ್ರಾಣಿಗಳಿಂದ ಮನುಷ್ಯನಿಗೆ ಬಂದಿರುವಂಥದ್ದು. ಈಗ ಮನುಷ್ಯರಿಂದ ಮನುಷ್ಯರಿಗೆ ಹರಡ್ತಾ ಇದೆ. And it can now go from human to humans. So it's now being transmitted from human to humans. We now know this. And it's transmitted by droplet infection. So a droplet infection is when you're breathing, when you're coughing, when you're sneezing, then there's little bits of moisture come out. And the viruses are shed by the respiratory mucosa, which is infected. ಈ ವೈರಸ್ ನಾವು ಕೆಮ್ಮಿದಾಗ, ಸೀನಿದಾಗ, ಬಾಯಿಂದ, ಮೂಗಿನಿಂದ ಹೊರಬರುವ ಕಣಗಳಿಂದ ಒಬ್ಬರಿಂದೊಬ್ಬರಿಗೆ ಹರಡ್ತಾ ಇದೆ. And this can go into the nose of someone else, the mouth of someone else, the eyes of someone else, into the mucous membranes. ಸೋಂಕು ತಾಗಿರುವ ವ್ಯಕ್ತಿಗಳು 2 ಮೀಟರ್ಗಿಂತ ಕಡಿಮೆ ಅಂತರದಲ್ಲಿದ್ದರೆ ಈ ವೈರಾಣು ಒಬ್ಬರಿಂದ ಒಬ್ಬರಿಗೆ ಹಬ್ಬೋ ಸಾಧ್ಯತೆ ಹೆಚ್ಚು. ಇಂಥ ವ್ಯಕ್ತಿಗಳು ಕೆಮ್ಮಿದಾಗ, ಸೀನಿದಾಗ ಬಟ್ಟೆ ಅಥವಾ ಟಿಶ್ಯೂ ಪೇಪರನ್ನು ಬಳಸಿ ನಂತರ ಅದನ್ನು ನಿರ್ದಿಷ್ಟ ಜಾಗದಲ್ಲಿ ಹಾಕೋದ್ರಿಂದ ರೋಗಾಣು ಹರಡುವುದನ್ನು ತಡಿಬಹುದು. Especially if they're sneezing and not covering their mouth properly. And we want to stop these viruses getting into the air, so we don't want to be blowing our nose like that. We want to be blowing it into a tissue. This is called catch it, bin it, kill it. So we catch the virus in a tissue, we put it in the bin out the way, and then the virus will die slowly there. Now the other thing is this virus, if we breathe it out onto a surface, if we cough, sneeze, breathe it onto a surface, this virus can survive on a surface for 5 days because of this protein coat that we talked about. This that protects it. And the virus can actually go into a state of dormancy, and it can remain dormant for 5 days. And that means if you ಸೋಂಕಿತ ವ್ಯಕ್ತಿ ಕೆಮ್ಮಿದಾಗ, ಸೀನಿದಾಗ ಬಾಯಿ ಮೂಲಕ, ಮೂಗಿನ ಮೂಲಕ ವೈರಾಣು ಹೊರಬಂದು ವಸ್ತುಗಳ ಮೇಲೆ ಬಿದ್ದು 5 ದಿನಗಳವರೆಗೂ ಜೀವಂತವಾಗಿರುತ್ತೆ. ಆರೋಗ್ಯವಂತ ವ್ಯಕ್ತಿ ಅರಿವಿಲ್ಲದೆ ಕೈಯಿಂದ ಇಂಥ ವಸ್ತುವನ್ನು ಮುಟ್ಟಿದಾಗ ಅದೇ ಕೈಯಿಂದ ಕಣ್ಣು, ಮೂಗು, ಬಾಯನ್ನು ತಾಗಿಸಿಕೊಂಡಾಗ ಇವುಗಳ ಮೂಲಕ ವೈರಾಣು ದೇಹವನ್ನು ಸೇರುತ್ತೆ. ಹೀಗಾಗಿ ಕೈಯನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಬಹಳ ಮುಖ್ಯ. ಸಮೂಹ ಸಾರಿಗೆ, ಬಸ್ಸು, ರೈಲು, ವಿಮಾನ, ಹೆಚ್ಚು ಜನ ಸೇರುವಂಥ ಮಾರುಕಟ್ಟೆ, ಇಂತಹ ಸ್ಥಳಗಳಲ್ಲಿ ಸೋಂಕಿತ ವ್ಯಕ್ತಿ ಓಡಾಡಿದ್ದರೆ ಇದು ಒಬ್ಬರಿಂದ ಒಬ್ಬರಿಗೆ ಹಬ್ಬುವ ಸಾಧ್ಯತೆ ಹೆಚ್ಚು. ಹೊರಾಂಗಣಕ್ಕಿಂತ ಒಳಾಂಗಣದಲ್ಲಿ ಸೋಂಕು ಒಬ್ಬರಿಂದೊಬ್ಬರಿಗೆ ಹಬ್ಬುವ ಸಾಧ್ಯತೆಯೇ ಹೆಚ್ಚು. ಇನ್ನೂ ನಮಗೆ ಈ ವೈರಸ್ ಬಗ್ಗೆ ತಿಳಿಯದೇ ಇರುವ ವಿಚಾರ ಅಂದರೆ, ಸೋಂಕಿರುವ ವ್ಯಕ್ತಿಗೆ ದೇಹದಲ್ಲಿ ಈ ವೈರಾಣು ದ್ವಿಗುಣಗೊಳ್ಳುತ್ತಿದ್ದರೂ ಇವರಿಗೆ ಯಾವ ರೋಗ ಲಕ್ಷಣಗಳು ಕಾಣಿಸಲ್ಲ. ಕಾರಣ ಇವರ ದೇಹದಲ್ಲಿ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವಷ್ಟು ಪ್ರಬಲವಾಗಿ ವೈರಾಣು ಇನ್ನ ಬೆಳೆದಿರುವುದಿಲ್ಲ. ತಜ್ಞರು ಹೇಳೋ ಹಾಗೆ ಸೋಂಕಿರುವ ವ್ಯಕ್ತಿಗೆ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳೋದಕ್ಕೆ 2 ರಿಂದ 5 ದಿನ ಬೇಕಾಗುತ್ತೆ. ಕೆಲವು ಸಲ 7 ರಿಂದ 14 ದಿನಗಳು ಸಹ ಬೇಕಾಗಬಹುದು. ಇಂತಹ ಸಂದರ್ಭದಲ್ಲಿ ನಾವು ಸುರಕ್ಷಿತವಾಗಿರೋದು ಹೇಗೆ? ಮುಖ್ಯವಾಗಿ ಮನೆಯೊಳಗೆ ಇರುವಂಥದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಅನಗತ್ಯವಾಗಿ ಓಡಾಡದೇ ಇರೋದು, ಯಾರನ್ನು ಮನೆಗೆ ಆಹ್ವಾನಿಸಬೇಡಿ. ಯಾಕಂದರೆ ವೈರಾಣು ಯಾರಲ್ಲಿರುತ್ತೋ ಯಾರಿಗೂ ಗೊತ್ತು. ಅವರಿಗೆ ಸೋಂಕಾಗಿದ್ದರೂ ರೋಗ ಲಕ್ಷಣ ಕಾಣಿಸಿಕೊಳ್ಳುವಷ್ಟು ಪ್ರಬಲವಾಗಿ ವೈರಾಣು ಬೆಳೆದಿಲ್ಲದಿರಬಹುದು. ಉತ್ತಮ ಗುಣಮಟ್ಟದ ಮಾಸ್ಕ್ಗಳನ್ನು ಬಳಸೋದು, ಮುಖಕ್ಕೆ ಶೀಲ್ಡನ್ನು ಬಳಸೋದು, ಕೈಗಳಿಗೆ ಗ್ಲೌಸ್ಗಳನ್ನು ಬಳಸೋದು,
Even going outside, if this disease becomes more prevalent, if there's a lot more cases, there's more cases around, then wearing gloves outside would be good. But meticulous hand hygiene, so learn how to... ಕೈಗಳನ್ನು ಸೋಪಿಂದ ಚೆನ್ನಾಗಿ ತೊಳ್ಕೋಬೇಕು. ಹೀಗೆ ಬೆರಳುಗಳ ಸಂಧಿ, ಹೆಬ್ಬೆರಳು, ಹಿಂಭಾಗ ಸಂಪೂರ್ಣವಾಗಿ ತೊಳ್ಕೋಬೇಕು. ಸ್ಯಾನಿಟೈಸರ್ಗಳನ್ನು ನಂಬಬೇಡಿ. ಆಸ್ಪತ್ರೆಗಳಿಗೆ ಅನಗತ್ಯವಾಗಿ ಹೋಗಬೇಡಿ. And avoid hospitals where there's lots of sick people. ಕರೋನಾ ವೈರಸ್ಗೆ ಚಿಕಿತ್ಸೆ. Well, ದುರದೃಷ್ಟವಶಾತ್ ಈ ಕಾಯಿಲೆಗೆ ಇನ್ನೂ ಔಷಧಿ ಬಂದಿಲ್ಲ. we can't... ಹೀಗಾಗಿ ಮುನ್ನೆಚ್ಚರಿಕೆಯಷ್ಟೇ ದಾರಿ. treatments for the ನಿಮ್ಮ ದೇಹವನ್ನು ಬೆಚ್ಚಗಿಟ್ಕೊಳ್ಳಿ. keep hydrated. ಬಿಸಿ ನೀರನ್ನು ಹೆಚ್ಚಾಗಿ ಕುಡೀರಿ. ಊಟದ ವಿಷಯಕ್ಕೆ ಬಂದರೆ ಹಸಿವಾದರೆ ತಿನ್ನಿ. ಇಲ್ಲಿಯ ತನಕ ಕರೋನಾ ವೈರಸ್ಗೆ ನಿರ್ದಿಷ್ಟವಾದ ಔಷಧಿ ಬಂದಿಲ್ಲ. ಮೊದಲೇ ಉಸಿರಾಟದ ಸಮಸ್ಯೆ ಇರುವವರಿಗೆ ಈ ಸೋಂಕು ತಗುಲಿ ಸಾವಿಗೀಡಾಗಿರುವ ಸಂಖ್ಯೆ 3%. So there is this novel coronavirus. It's got the potential to become a pandemic. ಕರೋನಾ ವೈರಸ್ ಪ್ರಪಂಚದಾದ್ಯಂತ ಸಾಂಕ್ರಾಮಿಕ ಪಿಡುಗಾಗಿ ಹಬ್ತಾ ಇದೆ. Looking like the... ಇದಕ್ಕಿನ್ನೂ ವ್ಯಾಕ್ಸಿನ್ ಕಂಡುಹಿಡಿದಿಲ್ಲ. ಸಾವಿನ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ಇದೆ. ವ್ಯಾಕ್ಸಿನ್ ಕಂಡುಹಿಡಿಯೋದಕ್ಕೆ ಕನಿಷ್ಠ ಇನ್ನೂ 1 ವರ್ಷವಾದರೂ ಬೇಕು. ಹೀಗಾಗಿ ಸೋಂಕು ಹರಡದಂತೆ ತಡೆಯೋದಕ್ಕೆ ಈ ಹಿಂದೆ ಹೇಳಿರುವ ಎಲ್ಲ ಸಲಹೆಗಳನ್ನು ಪಾಲಿಸಬೇಕು. Very important. So remember the mode of transmission, how it's spread, and what we can do to protect ourselves and those in our care from infection.